ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ನಾಸ್ತಿಕ ಧೂಮ 3ನೇ ಭಾಗದಲ್ಲಿ ರಾಣಿ ಮಹೇಶ್ವರಿ ಹೋಗಿ ರಾಜ ರಿಪುಂಜಯನ ಮೀಟ್ ಮಾಡಿ ರಾಜನ ಪರಿಸ್ಥಿತಿಗೆ ಮರಗಿ ತನ್ನ ಅಂತಃಪುರಕ್ಕೆ ಬಂದು ಅಳ್ತಾ ಇರ್ತಾಳೆ. ಅನ್ನಪೂರ್ಣ ಅವಳಿಗೆ ಸಮಧಾಯಿಸ್ತಾ ಇರ್ತಾಳೆ. ಮುನಿಕಿನ ಕುಟಿಲ ಬುದ್ಧಿ ಎಲ್ಲರಿಗೂ ಅರ್ಥ ಆಗುತ್ತೆ. ಈಗ ಇಲ್ಲಿಂದ ಕತೆ ಮುಂದೆ. ಈ ಇಂದ್ರಸೇನ ಹೇಳಿದ್ದು ನಿಜವೋ ಅಲ್ವೋ, ಇನ್ನೊಂದು ಸತಿ ಸುಶೀಲ ಅವರು ಹೇಳಿದ್ರೂ ತುಳಸಿ ದಿನ ಒಂದು ಸತಿ ನೋಡ್ಕೊಂಬರ್ಬೇಕು ಅಂತ ಅನ್ನಿಸ್ತಿದೆ ನನಗೆ ಅಂತ ಮಹೇಶ್ವರಿ ಅಂತಾಳೆ. ಅದಕ್ಕೆ ಅನ್ನಪೂರ್ಣ ಹೇಳ್ತಾಳೆ, ಅಮ್ಮ ನೀವು ಅವಳ ಬಗ್ಗೆ ಚಿಂತೆ ಬಿಡಿ, ಅವಳು ಗಂಗಾಧರ ಮೇಷ್ಟ್ರು ಕೈಯಲ್ಲಿ ನೃತ್ಯ ಕಲಿತಾ ಇರೋದು, ಅವಳದ್ದು ಏನೂ ಭಯ ಇಲ್ಲ ಅಂತ. ಹಾಗೆಯೇ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಒಂದು ಸೇವಕಿ ಅಲ್ಲಿಗೆ ಓಡಿ ಬಂದು ಹೊರಗಡೆ ಕಾದಾಡ್ತಿದ್ದಾರೆ ಅಂತ ಹೇಳ್ತಾರೆ. ಯಾರು ಕಾದಾಡ್ತಿದ್ದಾರೆ ಅಂತ 2 ದಿವಿಟಿಗಳನ್ನೇ ಇಟ್ಕೊಂಡು ಮಹೇಶ್ವರಿ ಮತ್ತು ಅನ್ನಪೂರ್ಣ ಹೊರಗೆ ಬಂದು ನೋಡಿದಾಗ ಗಂಧವಾಹನ ಮತ್ತು ಮುನಿಕಾ ಹೋರಾಡ್ತಾ ಇರ್ತಾರೆ. ಮಹಾರಾಣಿನ ನೋಡಿದ್ದೆ ಗಂಧವಾಹನ ಬಂದು, ಅಮ್ಮ ನಾನೇನು ಇವ್ರ ಜೊತೆ ಯುದ್ಧ ಮಾಡಬೇಕು ಅಂತ ಏನೂ ಹೋಗಲಿಲ್ಲ, ಏನೂ ಕಾದಾಡಬೇಕಂತ ಅಂದ್ಕೊಳ್ಳಿಲ್ಲ, ಇವ್ರನ್ನ ಒಳಗೆ ಬರೋದನ್ನು ತಡೆಯೋದಕ್ಕೆ ಮಾತ್ರನೇ ಇಲ್ಲಿ ಇವ್ರ ಜೊತೆ ಕಾದಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮುನಿಕಾ ಏ ಮಹೇಶ್ವರಿ ಅಂತ ಕರೀತಾನೆ. ರಾಣಿಗೆ ತುಂಬ ಕೋಪ ಬರುತ್ತೆ, ಕಣ್ಣು ಕೆಂಪಿಗೆ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅನ್ನಪೂರ್ಣ, ಮಹಾಸೇನಾನಿ ನೀವು ಸರ್ವಾಧಿಕಾರಿನೇ ಆಗಿರ್ಬೋದು, ಆದರೆ ಇದು ರಾಣಿ ಅಂತಃಪುರ, ಇವರು ಮಹಾರಾಣಿ, ಇವರಿಗೆ ಮರ್ಯಾದೆ ಕೊಡಬೇಕಾದದ್ದು ನಿಮ್ಮ ಧರ್ಮ. ಅಲ್ಲದೆ ಮಹಾರಾಣಿ ಮರ್ಯಾದೆ ಕಾಪಾಡಲಿಕ್ಕಂತಲೇ ನಿಯಮಿತನಾದ ಗಂಧವಾಹನನೂ ಇಲ್ಲೇ ಇದ್ದಾನೆ ಅಂತ ಇಂಡೈರೆಕ್ಟಾಗಿ ಗಂಧವಾಹನ ನೀನು ಯಾಕೆ ಸುಮ್ಮನೆ ಇದೆಯಾ ಅವ್ರಂಗೆ ಕರೆದ್ರು ಅನ್ನೋ ಥರ ಅರ್ಥ ಬರೋ ಹಾಗೆ ಹೇಳ್ತಾಳೆ. ಓ ಮಹಾರಾಣಿ ಅಂತ ಮುನಿಕಾ ಅಂತಾನೆ. ಗರ್ಧವಾಹನ ನಾನು ಬದುಕಿರೋವರೆಗೂ ರಾಣಿ ಅವಮಾನವನ್ನು ನಾನು ಸಹಿಸೋದಿಲ್ಲ ಇಲ್ಲಿ ಅಂತ ಹೇಳ್ತಾನೆ. ಹೌದಾ, ಹಾಗಿದ್ರೆ ಸಾಯಿಸೇ ಅವಳನ್ನ ಮಹೇಶ್ವರಿ ಅಂತ ಕರಿತೀನಿ ಅಂತಾನೆ ಮಹಾಸೇನಾನಿ ಮುಂದಕ್ಕೆ ಬರ್ತಾ. ತಕ್ಷಣ ಗಂಧವಾಹನ, ಮಹಾಸೇನಾನಿಗೆ ನನ್ನ ಜೊತೆ ಕಾದಾಡಲೇಬೇಕು ಅಂತ ಅನ್ಸಿದ್ರೆ ಕಾದಾಡೋಣ, ಇಷ್ಟೊತ್ತು ನಾನು ಆತ್ಮರಕ್ಷಣೆಗಾಗಿ ಹೋರಾಡ್ತಿದ್ದೆ, ಪೂರ್ತಿ ಯುದ್ಧ ಮಾಡಲಿಲ್ಲ ಅಂತ ಹೇಳಿ ಮುಂದೆ ಹೋಗ್ತಾನೆ. ಅವರಿಬ್ಬರು ಹೋರಾಡ್ತಾರೆ. ಮುನಿಕನಿಗೆ ಆತ್ಮರಕ್ಷಣೆಗೆ ಮಾತ್ರ ಕಾದಾಡಬೇಕಾದ ಪರಿಸ್ಥಿತಿ ಬರುತ್ತೆ, ನಿಜವಾದ ಆತ್ಮರಕ್ಷಣೆಗಾಗಿ. ಯಾಕಂದರೆ ಗಂಧವಾಹನ ತುಂಬಾ ಒಳ್ಳೆಯ ಕತ್ತೆ ವರಸೆಗಾರ. ಈಗ ಮುನಿಕಾ ಒಂದು ತಪ್ಪು ಯೋಚನೆ ಬರುತ್ತೆ. ಈಗ ನನಗೆ ತುಂಬ ಈಸಿ ಮುನಿಕನ್ನ ಸಾಯಿಸ್ಬಿಟ್ರೆ ರಾಜ ರೋಗಗ್ರಸ್ತನಾಗಿದ್ದಾನೆ, ಮಹಾರಾಣಿ ಎಷ್ಟು ರಾಜ್ಯವನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ಅವ್ರು ಇಲ್ಲಿವರೆಗೂ ಯಾವುದೇ ವ್ಯವಹಾರಗಳಲ್ಲಿ ಇನ್ವಾಲ್ವ್ ಆಗಿಲ್ಲ. ಈಗ ಎಲ್ಲ ವಿಚಾರ ಗೊತ್ತಿರೋದು ಇವರೊಬ್ರಿಗೇನೆ, ಮತ್ತು ಇವರು ಸಮರ್ಥರು, ಇವ್ರನ್ನ ಸಾಯಿಸ್ಬಿಟ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದ್ದೆ. ತುಂಬ ಕಾದಾಟವನ್ನು ಉದ್ರಿಕ್ತತೆಯಿಂದ ಮೇಲೆ ತಗೊಂಡು ಹೋಗಿ ತೀರಾ ಹೋರಾಡುವಾಗ ಆ ಹೋರಾಟ ಯಾವ ಮಟ್ಟಿಗೆ ತಲುಪುತ್ತೆ ಅಂದರೆ 2 ಹುಲಿಗಳು ಒಟ್ಟಿಗೆ ತುಂಬ ತೀಕ್ಷ್ಣವಾಗಿ ಹೋರಾಡ್ತಿದೆಯೇನೋ ಅನ್ನೋ ಮಟ್ಟಿಗೆ ನಡೀತಾ ಇರುತ್ತೆ ಆ ಕಾದಾಟ. ಆಗ ಒಂದೇ ಸಲ ಗರ್ಧವಾಹನ ತನ್ನ ಕತ್ತಿನ ಕೆಳಗೆ ಹಾಕ್ತಾನೆ. ಮಹಾಸೇನಾನಿಗೆ 1 ಸೆಕೆಂಡ್ ಬೇಕಾಗತ್ತೆ ಆ ಮೂಮೆಂಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಎದುರುಗಡೆ ವ್ಯಕ್ತಿ ಇಲ್ಲ, ಕತ್ತಿ ಕೆಳಗೆ ಹಾಕಿದ್ದಾನೆ. ಆ ಯೋಚನೆ ಮಾಡೋ ಆ ಸ್ಪ್ಲಿಟ್ ಸೆಕೆಂಡಲ್ಲಿ ಗರ್ಧವಾಹನ ಮುನಿಕನ ಕೈಯಿಂದ ಕತ್ತಿ ಕಿತ್ಕೊಂಡು ತನ್ನ ಕತ್ತಿನ ಎತ್ಕೊಬಂದು ಕೊಟ್ಟು, ನೋಡಿ ನೀವು ಸಮರ್ಥರು, ನಿಮ್ಮನ್ನು ನಾನು ಈ ರಾಜ್ಯ ಕಾಪಾಡಲಿಕ್ಕಾಗಿ ನಿಮ್ಮನ್ನು ಸಾಯಿಸ್ಲಿಕ್ಕೆ ಹೋಗಲಿಲ್ಲ, ನಾನು ನಿಮಗೆ ನನ್ನನ್ನು ಸಾಯಿಸೋದೇ ಬೇಕಾಗಿದ್ದರೆ ತಗೊಳ್ಳಿ, ಈ ಕತ್ತಿ ತಗೊಂಡು ಸಾಯಿಸಿಬಿಡಿ, ಆದರೆ ನಾನು ಬದುಕಿರುವಾಗ ಮಹಾರಾಣಿನ ಅವಮಾನವಾಗಿ ಮಾತ್ರ ನುಡಿಬೇಡಿ, ಹಾಗೆಯೇ ಮುಳುಗಿಸಿದ್ರು ತೇಲಿಸಿದ್ರು ನಿಮ್ಮದೇ ಅಂತ ಹೇಳಿ ಮೊಂಡಿ ಊರಿ ಕೂರ್ತಾನೆ. ಮಹೇಶ್ವರಿಗೆ ಮತ್ತಷ್ಟು ಕೋಪ ಹೆಚ್ಚುತ್ತೆ. ಈ ಮಹಾರಾಣಿ ನಿಂಗೆ ಗೊತ್ತಿಲ್ಲ ಕಣೋ, ಆ ವಿಂಧ್ಯ ಪರ್ವತದ ಸ್ವಾಮೀಜಿ ಕಾಲು ಕೆಳಗೆ ಚೆಪ್ಪಿನ ಕೆಳಗೆ ಇರೋ ಚೇಳಿನಂಥವಳು, ಇವಳು
ರಾಜನನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ. ಹಾಗೆ ಇವಳು ಅಂಥ ಉತ್ತಮವಾದ ಹೆಣ್ಣೂ ಅಲ್ಲ. ಇವಳ ಬಗ್ಗೆ ನನಗೆ ಯಾವ ಮರ್ಯಾದೆಯೂ ಇಲ್ಲ. ಆದ ಕಾರಣ ನಾನು ಮರ್ಯಾದೆ ಕೊಡಬೇಕು ಅನ್ನೋ ಫೀಲಿಂಗ್ ನನಗಿಲ್ಲ. ಇರಲಿ, ಅವಳು ಏನೇ ಇರಲಿ, ನಿನಗೂ ಅನ್ನಪೂರ್ಣನಿಗೂ ಮಹಾರಾಣಿತನವನ್ನೇ ಮೆರೆದಿದ್ದಾಳೆ. ಹಾಗಾಗಿ ನೀನು ಕೇಳಿದಂಗೆ ನಿನ್ನ ಪ್ರೀತಿಗೆ ಪಾತ್ರವಾದ ಈ ಹೆಣ್ಣಿಗೆ ನಾನು ಮರ್ಯಾದೆ ಕೊಡ್ತೀನಿ, ಎದ್ದೇಳು ಅಂತ ಎದ್ದು ಎಬ್ಬರಿಸಿ ತನ್ನ ಕತ್ತಿನ ಈಸ್ಕೊಳ್ತಾನೆ. ಅಷ್ಟೊತ್ತಿಗೆ ಬಾಯಿ ಮುಚ್ಚು ಮುನಿಕಾ ಅಂತ ಮಹೇಶ್ವರಿ ಜೋರಾಗಿ ಗರ್ಜಿಸ್ತಾಳೆ. ಒಂದು ಸೆಕೆಂಡ್ ಈ ಮೂಮೆಂಟ್ನ ಅರ್ಥ ಆಗೋಕ್ಕೆ ಒಂದು ಸೆಕೆಂಡ್ ಎಲ್ರಿಗೂ ಟೈಮ್ ಬೇಕಾಗತ್ತೆ. ಯಾಕೆಂದರೆ ಅಲ್ಲಿರೋ ಪ್ರತಿಯೊಬ್ಬರೂ ಮುನಿಕಾ ಮಹೇಶ್ವರಿನ ಆ ರೀತಿ ಸಂಬೋಧಿಸಿದ್ದು ವಿಚಿತ್ರವಾಗಿದ್ದರೆ, ಮಹಾರಾಣಿ ಶಾಂತವಾಗಿರೋರು ಒಂದೇ ಸಲ ಯಾಕೆ ಹಿಂಗೆ ಗರ್ಜಿಸಿದ್ರು ಅನ್ನೋ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆಗ ಮಹೇಶ್ವರಿ ಹೇಳ್ತಾಳೆ, ನಾನು ದೇವಿ ಉಪಾಸಕಳು, ವಿಂಧ್ಯಪರ್ವತದ ಸ್ವಾಮಿನೂ ಚಂಡಿ ಉಪಾಸಕರು. ಅವರು ಕ್ಷುದ್ರ ವಿದ್ಯೆಯನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ದಾರೆ. ಆದರೆ ಅದರಲ್ಲಿ ನಂದು ದೋಷ ಇದ್ದರೂ ಇರಬಹುದು. ಅದನ್ನು ಎತ್ತಿ ತೋರಿಸೋದಕ್ಕೆ ನೀನು ಯಾರು? ಅಲ್ಲದೆ ನನ್ನ ತಪ್ಪಿದ್ರೂ ನೀನು ನನ್ನನ್ನು ಹೆಸರಿಟ್ಟು ಕಡಿಯೋದಾಗಲಿ, ನೀನು ನನ್ನ ತಿದ್ದೋದಕ್ಕಾಗಲಿ ನೀನು ಯಾರೂ ಅಲ್ಲ. ನನಗೆ ನೀನು ಎಷ್ಟು ತಪ್ಪು ಮಾಡಿದೀಯಾ ಅಂತ ನನಗೆ ಗೊತ್ತು. ಒಂದನೇದಾಗಿ ರಾಜನಿಗೆ ವಿಷಪ್ರಯೋಗ ಮಾಡಿದೀಯಾ. ಎರಡನೇದಾಗಿ ನಿನ್ನ ಮಗನಿಗೆ ಪ್ರತ್ಯುಧನಿಗೆ ಅವನಿಗೆ ನನ್ನ ಮಗಳನ್ನು ವಯಸ್ಸಿನವಳು ಮಗಳಿದ್ದಾಳೆ, ಆದರೂ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೀಯಾ. ಅವಳು ಚಿಕ್ಕ ಹುಡುಗಿ, ಮಾಡಿರೋ ಮತ್ತೆ ಎಲ್ಲ ಸೇನಾ ಅಧಿಕಾರಿಗಳನ್ನು ನಿನ್ನ ಕಡೆ ತಿರುಗಿಸ್ಕೊಂಡಿದೀಯಾ. ಎಲ್ಲನೂ ನಿನ್ನ ಹಿಡಿತದಲ್ಲಿ ಹಿಡ್ಕೊಂಡು ನಮ್ಮನ್ನು ಒಬ್ಬಂಟಿಯಾಗಿ ಮಾಡಿ ಈಗ ತಪ್ಪನ್ನೆಲ್ಲ ನನ್ನ ಮೇಲೆ ಎತ್ತಾಕ್ತಿದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಮುನಿಕಾ ಜೋರಾಗಿ ನಗ್ತಾನೆ. ಹೌದು, ಎಲ್ಲ ಮಾಡಿದ್ದೀನಿ, ಎಲ್ಲ ಈ ರಾಜ್ಯಕ್ಕಾಗಿ ಮಾಡಿದ್ದೀನಿ, ನನ್ನ ಮಗನ್ನ ರಾಜನಾಗಿ ಮಾಡಲಿಕ್ಕೆ ಮಾಡಿದ್ದೀನಿ. ನಿನ್ನ ಮಗಳು ಗಂಗಾಧರ ಶಾಸ್ತ್ರಿಯ ಹತ್ರ ಇದ್ದವಳು. ಅವಳ ವ್ಯಕ್ತಿತ್ವ, ಅವಳ ಹೆಸರು ತುಳಸಿ ಅಲ್ಲ, ಅವಳ ವ್ಯಕ್ತಿತ್ವವನ್ನು ನಿಜವಾದ ತುಳಸಿ ಗಿಡದಷ್ಟು ಪವಿತ್ರಳನ್ನಾಗಿ ಅವರು ತಿದ್ದಿದ್ದಾರೆ. ಅವಳನ್ನು ಮಾತ್ರ ನಿನ್ನ ವಿಂಧ್ಯಗಿರಿ ಸ್ವಾಮಿಗಳ ಹತ್ರ ಕರ್ಕೊಂಡು ಹೋಗಬೇಡ, ಅವನು ತುಂಬ ದೊಡ್ಡ ದುಷ್ಟ. ನಿನ್ನ ಅಣ್ಣಂದಿರು ಅವನ ಶಿಷ್ಯರೇ, ಆದ ಕಾರಣ ಪ್ರತಿಯೊಬ್ಬರನ್ನು ಸಾಯಿಸಿಬಿಟ್ಟೆ ನಾನು. ಹಾಗೆಯೇ ನನ್ನ ಮಗ ರಾಜ ಆಗೋ ಯೋಗ ನನ್ನ ಮಗನ ಜಾತಕದಲ್ಲಿದೆ. ನಿಮ್ಮ ಬೃಹದ್ದತ ವಂಶದವರು ಇಲ್ಲಿಗೆ ಎಂಡಾಗ್ತಾರೆ ಅಂತ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ನಿನ್ನ ಮಗಳನ್ನು ನನ್ನ ಮಗನಿಗೆ ತಂದುಕೊಂಡ್ರೆ ಇಬ್ಬರು ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಹಾಗೆಯೇ ತುಳಸಿ ತುಂಬ ವಿವೇಕವತಿ, ತುಂಬ ಅಪರೂಪವಾದ ವ್ಯಕ್ತಿತ್ವ ಅಂತ ಹೇಳ್ತಾಳೆ. ಆ ಮಾತು ಹೇಳಿದ್ದೆ ಅಲ್ಲಿಂದ ಚರಚರ ಹೋಗ್ತಾನೆ. ಅಷ್ಟೊತ್ತಿಗೆ ಗದ್ವಾಹನ ಏನು ಮಾಡಬೇಕು ಅಂತ ನೋಡ್ತಾ ಇರ್ತಾನೆ. ಯಾಕೆಂದರೆ ಆಗಲೇ ಮುನೀಕನ್ನ ಸಾಯಿಸ್ದೆ, ನಾನು ತಪ್ಪು ಮಾಡಿದೆ ಅನ್ನೋ ಫೀಲಿಂಗ್ ಇವಾಗ ಇವನಿಗೆ ಬರ್ತಾ ಇರುತ್ತೆ. ಅಮ್ಮ, ನೀವು ಏನು ಹೇಳಿದ್ರೆ ಅದು ಮಾಡ್ತೀನಿ ಅಂತ ಹೋಗಿ ಮೊಂಡಿ ಊರಿ ಮಹೇಶ್ವರಿ ಮುಂದೆ ನಿಲ್ತಾನೆ. ಆಗ ಮಹೇಶ್ವರಿ ತನ್ನ ಕತ್ತಿ ಡೋಲನ್ನ ಇವಳು ಈಸ್ಕೋತಾಳೆ. ಅಷ್ಟೊತ್ತಿಗೆ ಆ ಮುನೀಕಾ ಬಂದು, ಏನು ಯೋಚನೆ ಮಾಡಬೇಡ ಮುನೀಕಾ, ನೀನು ಬದುಕದಷ್ಟು ದಿನ ನಾನು ಇವಳನ್ನ ರಾಣಿಯಾಗೇ ನೋಡ್ತೀನಿ. ನೋಡಿ, ಇನ್ನು ಎಷ್ಟು ದಿನ ಈ ಮನೆಯಲ್ಲಿ ರಾಣಿಯಾಗಿರ್ತೀಯೋ ಅದನ್ನೂ ನೋಡ್ಬಿಡ್ತೀನಿ ಅಂತ ವಕ್ರವಾಗಿ ನಗ್ತಾ ಹಿಂದೆ ತಿರುಗೋಕ್ಕೋಗ್ತಾನೆ. ಅಷ್ಟೊತ್ತಿಗೆ ನಿಲ್ಲು, ನೀನು ಗರ್ದವಾಹನ ಹತ್ರ ಅಲ್ಲ, ನನ್ನ ಹತ್ರ ಯುದ್ಧ ಮಾಡು ಬಾ ಅಂತ ಹೇಳಿ ಇವಳು ಡಾಲು ಮತ್ತು ಕತ್ತಿನ ತಗೊಂಡು ಮುಂದೆ ಓಡ್ತಾಳೆ. ಮುನೀಕಾ ಇವಳ ಜೊತೆ ಕಾದಾಡ್ತಾನೆ. ಆದರೆ ಮುನೀಕನ ಟೆಕ್ನಿಕ್ಸ್ ಮುಂದೆ ಮಹೇಶ್ವರಿದಷ್ಟೇನೂ ವರ್ಕ್ ಆಗಲ್ಲ. ಆದರೆ ಅವನಿಗನ್ಸುತ್ತೆ, ನೋಡಮ್ಮ ರಾಣಿ ಕತ್ತಿ ಈಸ್ಕೊಂಡು ಹೇಳ್ತಾನೆ, ನೋಡಮ್ಮ ರಾಣಿ, ನಿನ್ನಲ್ಲಿ ಇಷ್ಟು ತೇಜಸ್ಸಿದೆ ಅಂತಾಗಲಿ, ನೀನು ಒಂದು ರಾಣಿ ವಾಸಕ್ಕೆ ತಕ್ಕವಳು ಅಂತಾಗಲಿ ಇದುವರೆಗೂ ನನಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ಆಗಲಿ, ಪರವಾಗಿಲ್ಲ, ಇನ್ನು ಮುಂದೆ ಏನಾಗುತ್ತೋ ಅದು ನೋಡ್ಕೊಳ್ತೀನಿ, ಇನ್ನು ಎಷ್ಟು ದಿನ ರಾಣಿಯಾಗಿರ್ತೀಯೋ ಇದ್ಬಿಡು ಅಂತ ಹೇಳಿ ಆ ಕತ್ತಿನ ಗದವಾಹನ ಕೈಗೆ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಗದವಾಹನಿಗೆ ತುಂಬ ಬೇಜಾರಾಗತ್ತೆ. ಆಗ ರಾಣಿಗೆ ತುಂಬ ಕೋಪ ಬಂದು ಬೈತಾಳೆ. ತದನಂತರ ಹೇಳ್ತಾಳೆ, ಕೋಪ ಕಮ್ಮಿ ಮಾಡಿಕೊಂಡು, ನೋಡು, ನಿನ್ನ ಕೈ ಕೆಳಗೆ ಎಷ್ಟು ಸೈನ್ಯ ಇದೆ ಅಂದರೆ 100 ಜನ ಕಾಲ್ಬಲ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಆಯಿತು, ಇನ್ನೊಂದು 1000 ಜನನ, ಅಟ್ಲೀಸ್ಟ್ 500 ಜನನ ನೀನು ರೆಡಿ ಮಾಡೋಕ್ಕೆ ನಿನ್ನ ಕೈಲಾಗತ್ತಾ
ಅಂದರೆ ಆಗತ್ತೆ ಅಂತಾನೆ ಅವನು. ಇವತ್ತು ಸಾಯಂಕಾಲದ ಒಳಗಾಗಿ ನೀನು ತಕ್ಷಣ ಅದು ಮಾಡಿ ಇವತ್ತು ರಾತ್ರಿಗೆ ಈ ಕೋಟೆಗೆ ಮುತ್ತಿಗೆ ಹಾಕ್ತಾನೆ ಗ್ಯಾರಂಟಿ ಮುನೀಕ. ನೀನು ಕೋಟೆ ಭದ್ರತೆಗಾಗಿ ನಿಲ್ಲು ಅಂತ ಹೇಳ್ತಾನೆ. ಇವಳು ಹಾಗೆ ಅಲ್ಲೇ ನಿಂತ್ಕೋತಾಳೆ, ಯಾರಿಗೋ ವೆಯ್ಟ್ ಮಾಡ್ತಿದ್ದಾಳೇನೋ ಅನ್ನೋ ಹಾಗೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಒಬ್ಬ ಸೈನಿಕ ಓಡಿ ಬಂದು, ಅಮ್ಮ, ಮಹಾಸೇನಾನಿ ನಿಮ್ಮನ್ನು ರಾಜನ್ ನೋಡೋಕೆ ಕರೀತಾ ಇದ್ದಾರೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ತೀರಾ ಬೆಳಗಿನ ಜಾವ ಆಗಿರುತ್ತೆ. ಅವಳು ಅಯ್ಯೋ ಅಂತ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಏನಾಯಿತು ಅಂತ ಸೇವಕಿಯರು ಮತ್ತು ಅನ್ನಪೂರ್ಣ ಅವಳನ್ನ ಮಂಚಕ್ಕೆ ಸೇರಿಸಿ ಸ್ವಲ್ಪ ಅವಳಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆಗ ಅಯ್ಯೋ, ನಿಮಗಿನ್ನೂ ಅರ್ಥ ಆಗಿಲ್ವಾ, ರಾಜನ್ನ ವಿಷಪ್ರಯೋಗ ಮಾಡಿ ಅವನು ಸಾಯಿಸ್ಬಿಟ್ಟಿದ್ದಾನೆ, ಶವ ನೋಡೋಕೆ ಕರೀತಾ ಇದ್ದಾನೆ ನಮ್ಮನ್ನು ಅಂತ ಅಳ್ತಾಳೆ ಇವಳು. ಎಲ್ರಿಗೂ ಒಂದು ಸಲ ಶಾಕ್ ಆಗುತ್ತೆ. ಅಲ್ಲಿಂದ ಎಲ್ಲರೂ ಹೊರಟು ರಾಜನ ನೋಡಲಿಕ್ಕೆ ಅಂತಾಗಿ ಅಲ್ಲೂ ಹೋಗ್ತಾರೆ. ಅಷ್ಟೊತ್ತಿಗೆ ಸುಮಾರು ಜನ ಅಲ್ಲಿ ಬಂದು ಆಗಿರುತ್ತೆ. ಇವಳು ಹೋದಾಗ ಮುನೀಕ ಬಾಗಿಲಲ್ಲಿ ನಿಂತಿರ್ತಾನೆ. ಇವಳನ್ನ ಹೊರಗಡೆನೇ ನಿಲ್ಲಿಸೋಕ್ಕೆ ಟ್ರೈ ಮಾಡ್ತಾನೆ. ಅವನದು ಬೇರೆ ಪ್ಲ್ಯಾನ್ ಇರುತ್ತೆ. ಒಳಗಡೆ ಕಾಡಿಂದ ಬಂದ ಮಹಿಳೆಯರನ್ನ ಕೆಲವ್ರನ್ನ ಒಳಗೆ ಕೂರಿಸಿರ್ತಾನೆ. ಇವಳು ಹೋಗೋ ಅಷ್ಟೊತ್ತಿಗೆ ಅವನು ಅಡ್ಡ ಹಾಕಿದ ತಕ್ಷಣ ಇವಳು ಜೋರಿಗೆ ಒಂದು ಸತಿ ಕಣ್ಣು ಕೆಂಪು ಮಾಡಿ ನೋಡ್ತಾಳೆ. ಸರಿ, ಎಲ್ಲರ ಮುಂದೆ ಇವಳನ್ನ ಏನೋ ಅನ್ನೋ ಹಾಗಿಲ್ಲ, ಯಾಕಂದರೆ ಇದು ಅವನ ಮರ್ಯಾದೆ ಪ್ರಶ್ನೆ. ಅದಕ್ಕಾಗಿ ಸೈಡ್ಗೆ ಹೋಗ್ತಾನೆ. ಇವಳು ಒಳಗೋಗಿ ಆ ಕಾಡು ಹುಡುಗಿಯರನ್ನ ಹೊರಗೋಗಿ ಅಂತ ಹೇಳ್ತಾಳೆ. ಅವ್ರು ಯಾರೂ ಅಲ್ಲಾಡಲ್ಲ. ಇಬ್ಬರನ್ನ ಕೊಲ್ತಾಳೆ. ಇಬ್ರಿಗೆ ಕತ್ತಿ ಇರುತ್ತೆ ಅವಳ ಕೈಯಲ್ಲಿ, ಚುಚ್ತಾಳೆ. ಇನ್ನು 4 ಜನ ದಬ್ತಾಳೆ ಹೊರಗಡೆ. ತದನಂತರ ರಾಜಬಂಧುವರು ವೃದ್ಧರನ್ನ ಇಬ್ಬರನ್ನ ಕರೀತಾಳೆ. ಹಾಗೆ ಅವರ ಮಂತ್ರಿ ಮತ್ತು ಕೆಲವ್ರನ್ನ ಮುಖ್ಯವಾದ ರಾಜ್ಯ ವ್ಯವಹಾರದಲ್ಲಿ ಇದ್ದ ಮುಖ್ಯವಾದ ವ್ಯಕ್ತಿಗಳನ್ನು ಕರೀತಾಳೆ. ರಾಜನ ದೇಹವನ್ನು ಪೂರ್ತಿ ಪರೀಕ್ಷಿಸ್ತಾಳೆ. ತದನಂತರ ಹೇಳ್ತಾಳೆ, ರಾಜನ ಮೇಲೆ ವಿಷಪ್ರಯೋಗ ನಡೆದಿದೆ, ಅದು ಮುನೀಕ ಮಾಡಿದ್ದಾನೆ. ಇದು ನಿಜವಾದ ಸಾವು ಅಲ್ಲ. ಇದನ್ನು ನಮ್ಮ ವೈದ್ಯರು ಮತ್ತು ಹೊರಗಿನಿಂದ ಮತ್ತೊಬ್ಬ ವೈದ್ಯರು ಬಂದು ದೃಢೀಕರಿಸಿದ ನಂತರನೇ ಈ ಶವನ ಇಲ್ಲಿಂದ ತೆಗೆಯೋದು ಅಂತ ಹೇಳ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ. ಅನ್ನಪೂರ್ಣನ ಕೇಳ್ತಾಳೆ, ಹೊರಗಡೆ ಮುನೀಕ ಇದ್ದಾನಾ ಅಂತ. ಇಲ್ಲ, ನೋಡ್ಕೊಂಬಂದು ಇಲ್ಲ ಅಂತ ಹೇಳ್ತಾಳೆ. ಆಯಿತು, ಇವಾಗ ಅವನು ಇಲ್ಲಿಂದ ಹೊರಟಿದ್ದಾನಲ್ವಾ, ಇವತ್ತು ಈ ಅರಮನೆಗಳು ಇವು ಎಲ್ಲ ಮುತ್ತಿಗೆ ಹಾಕ್ತಾನವನು. ಇಷ್ಟರ ಒಳಗಾಗಿ ಇದರಲ್ಲಿ ಅಲ್ಲಿದ್ದ ಇಬ್ಬರು ಸೈನ್ಯಾಧಿಪತಿಗಳನ್ನ ಕರೆದು, ನಿಮಗೆ ರಾಜಭಕ್ತಿ ಮುಖ್ಯನಾ ಮುನೀಕನ ಭಕ್ತಿ ಮುಖ್ಯನಾ ಅಂತ ಕೇಳ್ತಾಳೆ. ರಾಜಭಕ್ತಿನೇ ಮುಖ್ಯ ಅಂತಂದರೆ ಮತ್ತೆ ರಾಜನ ಪಾದ ಹಿಡ್ಕೊಂಡು ನೀವು ಪ್ರಮಾಣ ಮಾಡಿ ಅಂತ ಹೇಳ್ತಾಳೆ. ರಾಜನ ಕಾಲಿಡ್ಕೊಂಡು, ನಮ್ಮ ಈ ಪ್ರಾಣ ರಾಜರನ್ನ ಮತ್ತು ರಾಜವಂಶದವ್ರನ್ನ ಕಾಪಾಡಲಿಕ್ಕೆ ಮಾತ್ರ ಉಪಯೋಗಿಸ್ತೀವಿ. ಈ ವಿಷಯದಲ್ಲಿ ಮುನೀಕನೇ ಅಲ್ಲ, ಭಗವಂತನು ಬಂದು ಹೇಳಿದ್ರೂ ನಮ್ಮ ನಿರ್ಧಾರ ಬದಲಾಗಲ್ಲ. ನಾವು ರಾಜವಂಶಕ್ಕಾಗಿ ಎಲ್ಲಿಗೆ ಎಷ್ಟು ದೂರ ಬೇಕಾದರೂ ಹೋಗಿ ಕಾದಾಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲಿ ವಿಶ್ವಕ್ಪತಿ ಅನ್ನೋನು ಒಬ್ಬನಿರ್ತಾನೆ, ವಿಶ್ವಕ್ಪತಿ ಸೇನ. ಅವನು ತುಂಬ ನಿಷ್ಠಾವಂತ. ಅದಕ್ಕೆ ರಾಣಿ ಹೇಳ್ತಾಳೆ, ನೀವು ತಕ್ಷಣ ಹೋಗಿ ನೀವು ಸ್ವಲ್ಪ ಜನನ ಸೈನ್ಯವನ್ನು, ನಿಮಗೆ ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಅಡ್ಜಸ್ಟ್ ಮಾಡ್ಕೊಳ್ಳಿ. ತದನಂತರ ಅವ್ರನ್ನೆಲ್ಲರನ್ನೂ ಕರ್ಕೊಂಬಂದು ಈ ಕೋಟೆಯನ್ನು, ಈ ಅರಮನೆಗಳನ್ನ ರಕ್ಷಿಸಿ ಅಂತ ಹೇಳ್ತಾಳೆ. ರಾಣಿ ಇಷ್ಟು ದೂರ ಯೋಚನೆ ಮಾಡಬಲ್ಲಲು ಅಂತಾಗಲಿ, ಅವಳಿಗಷ್ಟು ಪ್ರಜ್ಞೆ ಇದೆ ಅಂತಾಗಲಿ, ಸೇವಕಿಯರಿಂದ ಅಲ್ಲಿ ಇದ್ದ ರಾಜವೃದ್ಧ ಸಂಬಂಧಿಕರವರೆಗೂ ಯಾರಿಗೂ ಗೊತ್ತಿರೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಮುನೀಕನ್ನ ಎದುರಿಸಿದ್ದಾಗ್ಬೋದು, ಈಗ ರಾಜನ ಹತ್ರ ಶವದ ಹತ್ರ ಬಂದು ತಕ್ಷಣ ಅವಳು ತಗೊಂಡಿದ್ದ ಆ್ಯಕ್ಷನ್ಸ್ ಆಗ್ಬೋದು, ಎಲ್ಲರನ್ನೂ ಬೆರಗಾಗಿಸುತ್ತೆ. ಮತ್ತು ರಾಜ್ಯದ ಹಿತೈಷಿಗಳಿಗೆ ತುಂಬ ಸಂತೋಷನೂ ಆಗತ್ತೆ. ಗುಡ್, ಇವಳು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಇವಳಿಗೆ ಅಂತ ಎಲ್ಲರೂ ಖುಷಿ ಪಡ್ತಾರೆ. ಇಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಸಾಯಂಕಾಲ ಆಗತ್ತೆ. ಕೋಟೆ ಬಾಗಿಲಿಗೆ ಮುನೀಕನ ಸೈನ್ಯ ಒಂದಿಷ್ಟು ಬರುತ್ತೆ, ಕೋಟೆಯನ್ನು ಮುತ್ತಿಗೆ ಹಾಕಲಿಕ್ಕೆ. ಆಗ ಅಲ್ಲಿದ್ದ ಈ ಗದ್ದವಾಹನ ಇವರು ಎಲ್ಲರೂ ಅವನ್ನ ಎದುರಿಸ್ತಾರೆ. ಕೋಟೆ ಬಾಗಿಲು ಮುಚ್ಚಿರ್ತಾರೆ. ಮುನೀಕ ಪರಿಸ್ಥಿತಿಗಳನ್ನು ಅಂದಾಜು ಹಾಕಲಿಕ್ಕೆ ಅಂತ ಒಳಗೆ ಬಂದವನು ಒಂದು ಕಡೆ ಅವತು ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಹೊರಗಡೆ ಏನು ನಡೀತಿದೆಯೋ ಅವನಿಗೆ ಗೊತ್ತಾಗಲ್ಲ.
ಆದರೆ ಒಳಗಡೆ ತನ್ನ ಮನುಷ್ಯರು ಇರ್ತಾರೆ. ಅವ್ರ ಮೂಲಕ ಇಲ್ಲಿ ಒಳಗಿರೋ ಸೈನಿಕರೆಲ್ಲ ತನ್ನವರೇ ಅಂತ ತಿಳ್ಕೊಂಡು ವಿಷಯ ಹೇಳಿ ಕಳಿಸ್ತಾನೆ, ಇಲ್ಲಿ ಮುತ್ತಿಗೆ ಹಾಕಿ ಅಂತ. ಆದರೆ ಆಯುಧಗಾರ, ಧಾನ್ಯಗಾರ, ಟ್ರೆಷರಿ ಮತ್ತು ಅರಮನೆಗಳನ್ನ ಎಲ್ಲರನ್ನೂ ಸೈನಿಕರು ಸುತ್ತುವರೆದಿರ್ತಾರೆ. ಇವನ ಕಡೆಯಿಂದ ಹೋದ ಜನರು ವಿಷಯ ತಿಳಿಸಿದ್ರು, ಸ್ವಲ್ಪ ಕಾದಾಡೋಕ್ಕೆ ಮುಂದಾದರೂ ಯಾರು ಅವ್ರಿಗೆ ಅಷ್ಟು ಬಲ ಇರೋದಿಲ್ಲ. ಯಾಕಂದರೆ ಹೊರಗಡೆಯಿಂದ ಅವನಿಗೆ ಶಕ್ತಿ ಬರಬೇಕು, ಆದರೆ ಅದು ಸಾಧ್ಯ ಇಲ್ಲ. ಈಗ ಕೋಟೆ ಬಾಗಿಲು ಮುಚ್ಚಾಗಿದೆ. ಅವನಿಗೆ ಬಲ ಕಮ್ಮಿಯಾಗಿ ಒಬ್ಬ ಹಾಕ್ತಾನೆ. ಆಗ ಬರ್ತಾನೆ ಪ್ರತ್ಯುಧನ, ಮುನೀಕನ ಮಗ. ಬಾಗಿಲು ತೆಗಿರಿ, ನಾನೊಬ್ಬನೇ ಒಳಗೆ ಬರ್ತೀನಿ ಅಂತ ಕೋಟೆಯಲ್ಲಿ ಕೇಳ್ತಾನೆ. ಅವನು ಸಜ್ಜನೆ ಆದ ಕಾರಣ ಒಳಗೆ ಬಿಡ್ತಾರೆ. ಅವನು ನಮ್ಮ ಅಪ್ಪನ್ನ ಮೀಟ್ ಮಾಡಬೇಕು ಅಂತ ವಿಶ್ವಕ್ಸೇನನ್ನ ಕೇಳ್ತಾನೆ. ವಿಶ್ವಕ್ಸೇನ ಈ ಪರಿಸ್ಥಿತಿಯಲ್ಲಿ ಯಾರನ್ನೂ ನಂಬೋ ಸ್ಥಿತಿಯಲ್ಲಿರಲಿಲ್ಲ. ಸಜ್ಜನನ ಆದ ಪ್ರದ್ಯುಧನನ್ ಕೂಡ ನಂಬೋ ಸ್ಥಿತಿಯಲ್ಲಿರಲಿಲ್ಲ. ಮುನೀಕನ ಹತ್ರ ಹೋದಾಗ ಇವನ ರಹಸ್ಯ ಕಾರ್ಯಾಚರಣೆಗೆ ಮತ್ತೊಬ್ಬ ಭಟವನ್ನು ಕೂಡ ನೇಮಿಸಿರ್ತಾನೆ. ಅವರಿಬ್ಬರು ಮಾತಾಡ್ಕೊಳ್ತಾರೆ. ಅಲ್ಲಿ ಮುನೀಕ ನಂದೇನೂ ಇಲ್ಲ, ರಾಣಿನೇ ತುಂಬ ಅಪಾರ್ಥ ಮಾಡಿಕೊಂಡು ನನ್ನನ್ನು ಈ ರೀತಿ ಅವರೇ ಅನುಮಾನದ ಮೇಲೆಗೆ ಅವರಾಗವ್ರು ಏನೋ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಪ್ರತ್ಯುಧನ ಅಲ್ಲಿಂದ ಸೀದಾ ರಾಣಿ ಹತ್ರ ಬರ್ತಾನೆ. ಅಮ್ಮ, ತಪ್ಪು ಯಾರದೇ ಇರಲಿ, ಪರಿಸ್ಥಿತಿ ಬಿಗಡಾಯಿಸಿದೆ. ಇದನ್ನು ಸರಿಪಡಿಸೋ ಅವಕಾಶ ನನಗೆ ಕೊಡಿ. ನೀವು ನನ್ನನ್ನು ನಂಬಲಿಲ್ಲ ಅಂದರೆ ಈ ಕತ್ತಿ ತಗೊಂಡು ನಾನು ಚುಚ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತಾನೆ. ಇವನ್ನೇ ಅಲ್ವಾ ನನ್ನ ಮಗಳು ಒರೆಸಿದ್ದು, ಇಷ್ಟಪಡ್ತಿರೋದು? ಇಷ್ಟು ದೊಡ್ಡವನಾ ಇವನು? ನನ್ನ ಮಗಳು ಎಷ್ಟು ಚಿಕ್ಕವಳು, 16 ವರ್ಷದ ಹುಡುಗಿ. ಇವನಿಗ ನನ್ನ ಮಗಳು ಮದುವೆ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಳೆ. ತದನಂತರ ಒಂದು ಅವಕಾಶ ಕೊಡಬೇಕು ಅಂತ ಆಗತ್ತೆ. ಮನಸ್ಸಿಗೆ ಕೊಟ್ಬಿಡ್ತಾಳೆ. ಅವನು ಅಲ್ಲಿಂದ ಒಂದೊಂದೇ ಹಂತವಾಗಿ ಎಲ್ಲರಿಗೂ ಸಮಾಧಾನಪಡಿಸಿ ಎಲ್ಲರನ್ನೂ ಯಥಾಸ್ಥಾನ, ಯಾರ ಸ್ಥಾನಕ್ಕೆ ಅವ್ರನ್ನ ಕಳಿಸಿ ಪರಿಸ್ಥಿತಿನ ತನ್ನ ಕಂಟ್ರೋಲಿಗೆ ತಂದುಕೊಳ್ತಾನೆ. ಅವನ ಕೆಪಾಸಿಟಿನ ನೋಡಿ ಮುನೀಕನಿಗೂ ಶಾಕ್ ಆಗುತ್ತೆ. ಇವನಿಗೆ ಇಷ್ಟೊಂದು ಕೆಪಾಸಿಟಿ ಇದೆಯಾ? ಈ ಶಕ್ತಿ ಎಲ್ಲಿಂದ ಬಂತು? ಇಷ್ಟು ಯುಕ್ತನ ಇವನು ಅಂತ ಯೋಚನೆ ಮಾಡ್ತಿರ್ತಾನೆ. ತದನಂತರ ರಾಣಿ ಹೇಳಿದ ಹಾಗೆ ಎಲ್ಲರೂ, ವೃದ್ಧರು, ಸೇನಾಧಿಪತಿಗಳು ಮತ್ತು ರಾಜ್ಯ ಮುಖ್ಯ ವ್ಯವಹಾರಿಕರು ಎಲ್ಲರ ಮುಂದೆ ರಾಜನಿಗೆ ವಿಷಪ್ರಯೋಗ ಪ್ರೂವ್ ಆಗತ್ತೆ. ಮತ್ತು ಅದನ್ನು ಮುನೀಕ ಒಪ್ಕೊಳ್ತಾನೆ. ನನ್ನ ಮಗನನ್ನು ರಾಜನಾಗಿ ಮಾಡಲಿಕ್ಕೆ ಈ ರಾಜನ್ನ ಸಾಯಿಸಿದೆ, ಅದನ್ನು ಇವರ ಮಗಳನ್ನು ಮಾಡಿಕೊಂಡ್ರೆ ನನ್ನ ಮಗ ರಾಜ ಆಗ್ತಾನೆ, ಅದಕ್ಕಾಗಿಯೇ ಇವ್ರ ಮಗಳಿಗೂ ತಾಯಿ ಮೇಲೆ ತುಂಬ ಕೋಪ ಬರೋ ಹಾಗೆ ಮಾಡಿದ್ದೀನಿ ಅಂತ ಒಪ್ಕೊಳ್ತಾನೆ. ಆವಾಗ ಅವನ್ನ ಸೆರೆ ಹಿಡಿತಾರೆ. ಪ್ರತ್ಯುಧನ, ತುಳಸಿಗೆ ಮದುವೆ ಆಗಿ ಪ್ರತ್ಯುಧನ ಇದು ಶಾಸ್ತ್ರಬದ್ಧವಾಗಿ ಇಲ್ಲಿ ಈ ವ್ಯವಹಾರವನ್ನು ಕೈ ಹಿಡಿಯೋವರೆಗೂ ಟೆಂಪ್ರವರಿಯಾಗಿ ಅಡ್ಮಿನಿಸ್ಟ್ರೇಟರ್ ಆಗಿ ಇವಳು ಮಹೇಶ್ವರಿ ಕೈಗೆ ತಗೊಳ್ತಾಳೆ, ಅಧಿಕಾರವನ್ನು ಕೈಗೆ ತಗೋತಾಳೆ. ರಾಜನಿಗೆ ಲಾಸ್ಟ್ ರೈಟ್ಸ್ ಎಲ್ಲ ಪ್ರತ್ಯುಧನ ಕೈ ಮೇರೆಗೆ ನಡೆಯುತ್ತೆ. ಈ ಸಭೆ ನಡೆಯುವಾಗಲೇ ಅಲ್ಲಿಗೆ ತುಳಸಿ ಬರ್ತಾಳೆ. ಎಲ್ಲರಿಗೂ ಸಭೆಗೆ ನಮಸ್ಕರಿಸಿ, ನಾನು ಇವನ್ನ ಒರೆಸ್ತಾ ಇದ್ದೀನಿ, ನಾನು ಇವನ್ನ ಇಷ್ಟಪಟ್ಟಿದ್ದೀನಿ, ಇವನು ನನ್ನ ಗಂಡ ಅಂತ ಹೇಳಿ ತನ್ನ ಕತ್ತಲ್ಲಿದ್ದ ಮುತ್ತಿನ ಹಾರವನ್ನು ಪ್ರತ್ಯುಧನ ಕತ್ತಿಗೆ ಹಾಕಿ ಅವರ ಅಪ್ಪನಿಗೆ ನಮಸ್ಕಾರ ಮಾಡಿ, ಸಭೆಗೂ ನಮಸ್ಕಾರ ಮಾಡಿ ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಟೋಗ್ತಾಳೆ. ಅದಾದಮೇಲೆ ಕಾರ್ಯಾಚರಣೆ ಎಲ್ಲ ಪ್ರತ್ಯುಧನ ಮಾಡಿ ಮುಗಿಸ್ತಾನೆ. ಇದರ ನಂತರ ಮುನೀಕನ್ನ ಒಂದು ಸೆರೆ ಹಿಡಿದಿರ್ತಾರೆ. ಒಂದು ಜೈಲಲ್ಲಿ ಒಂದು ಸೆಲ್ಲಲ್ಲಿ ಹಾಕಿರಬೇಕಾದ್ರೆ ಒಂದಿನ ಸುದ್ದಿ ಬರುತ್ತೆ, ಮುನೀಕ ತಪ್ಪಿಸ್ಕೊಂಡಿದ್ದಾನೆ ಅಂತ. ಹೇಗೆ ಅಂದರೆ, ಹಿಂದ್ಗಡೆ ಗೋಡೆನ ಒಡ್ಕೊಂಡು ಹಗ್ಗಗಳು, ಅದೇ ತುಂಬ ದಪ್ಪನೆಯ ರಥ ಎಳೆಯೋ ಅಂಥ ದಪ್ಪ ಹಗ್ಗಗಳು ಬರ್ತಾವಲ್ಲ, ಅದನ್ನು ಕಟ್ಟಿ ಅದರ ಸಹಾಯದಿಂದ ಅವನು ಎಸ್ಕೇಪ್ ಆಗಿದ್ದಾನೆ ಅಂತ. ಆದರೆ ಅದರ ಹಿಂದ್ಗಡೆ ತುಂಬ ಆಳವಾದ ಹಳ್ಳ ಇರುತ್ತೆ. ಹಳ್ಳದೊಳಗೆ ಇಳಿದು ಆ ಹಗ್ಗದ ಸಹಾಯದಿಂದ ಓಡೋಗಿದ್ದಾನೆ ಕಾಡಿನೊಳಗೆ. ಅದಕ್ಕೆ ಪ್ರೂಫ್ ಅನ್ನೋ ಹಾಗೆ ಅವನ ಪಾದರಕ್ಷೆಗಳು ಮತ್ತು ಅವನ ಅರೆದ ಬಟ್ಟೆಯ ಚೂರುಗಳು ಅಲ್ಲಿ ಸಿಗ್ತವೆ. ಸತ್ನೋ ಬದುಕುದ್ನೋ ಗೊತ್ತಿಲ್ಲ. ಈ ವಿಷಯ ತಿಳಿದ ಮುನೀಕನ ಭಕ್ತರಿಗೆ ಖುಷಿಯಾಗತ್ತೆ, ಹಾಗೆ ಪ್ರತ್ಯುಧನಿಗೂ ಖುಷಿಯಾಗತ್ತೆ.
ನಮ್ಮಪ್ಪ ಸಮರ್ಥರು, ಅವರು ಎಲ್ಲಿದ್ದರೂ ತಪ್ಪಿಸ್ಕೊಳ್ತಾರೆ ಅಂತ. ಅದು ತಂದೆ ಮಗನ ಪ್ರೀತಿ. ಇದು ಆದಮೇಲೆ ಒಬ್ಬ ಬೈರಾಗಿ ಸಾಧು ಸೀದಾ ಅರಮನೆಗೆ ಬರ್ತಾನೆ. ಅದರಲ್ಲೂ ಅಂತಃಪುರಕ್ಕೆ ಹೋಗ್ತಾನೆ. ಅಲ್ಲಿ ರಾಣಿ ಇಲ್ಲ, ರಾಜನ ಅರಮನೆಯಲ್ಲಿದ್ದಾಳೆ ಅಂತ ತಿಳಿದು ಅಲ್ಲಿಂದ ಇಲ್ಲಿಗೆ ಬರ್ತಾನೆ. ಒಳಗೆ ಹೋಗುವಾಗ ಭಟರು ಅವನ್ನ ನಿಲ್ಲಿಸ್ತಾರೆ. ಅವನು ಕಣ್ಣು ಕೆಂಪು ಮಾಡಿ ನೋಡ್ತಾನೆ, ಕ್ರೋಧದಿಂದ ನೋಡ್ತಾನೆ. ಆದರೆ ಇಲ್ಲಿರೋದು ರಾಜಭಟ್ರು. ಸಾಧುಗೆ ಯಾಕೆ ಭಯ ಪಡ್ತಾರೆ? ಅವರು ಬಿಡೋದಿಲ್ಲ. ಆಗ ಮಹೇಶ್ವರಿಗೆ ಹೇಳಿ ಕಳಿಸ್ತಾನೆ. ಅವಳು ಒಳಗೆ ಬಿಡೋಕ್ಕೆ ಹೇಳಿ ಅಲ್ಲಿ ಸೇವಕಿಯರು ಇರೋ ಅಂಥ ಒಂದು ಸಾಧಾರಣ ಸರ್ವೆಂಟ್ ಕ್ವಾರ್ಟರ್ಸ್ ಥರದ್ದು ಒಂದು ಅವನಿಗೆ ಕೊಡಿಸ್ತಾಳೆ ಇರಲಿಕ್ಕೆ. ಅವನು ಒಳಗೋಗಿ ಎಂಥ ಕೆಲಸ ಮಾಡಿದೆ ಈ ಮಹೇಶ್ವರಿ ನೀನು ಅಂತ ಹೇಳಿ ಅವನಿಗೆ ಸಿಟ್ಟು ಬರ್ತಾ ಇರುತ್ತೆ. ಹೋಗಿದ್ದೆ ಒಂದು ಥರ ರಂಗೋಲಿ ಬೆಳೆಸ್ತಾನೆ ಕಲ್ಲರ್ ಹಾವುಗಳ ಜೊತೆ. ತದನಂತರ ಕ್ಷುದ್ರ ಪೂಜೆ ಆರಂಭಿಸ್ತಾನೆ. ಆ ಬಂದವನು ವಿಂಧ್ಯ ಪರ್ವತದ ಸ್ವಾಮಿ. ಅವತ್ತು ರಾತ್ರಿ ತುಳಸಿ ಮಲಗಿದ್ರೆ ಎಷ್ಟು ಹೊತ್ತಾದ್ರೂ ಅವಳಿಗೆ ಅಮ್ಮನ ನೋಡಬೇಕು ಅಂತ ಎದ್ದೇಳ್ತಾನೆ ಇರ್ತಾಳೆ. ಅಲ್ಲಿ ಇದ್ದ ಸೇವಕಿಯರು ಇಲ್ಲ ನೀವು ಹೋಗೋ ಆಗಿಲ್ಲ, ಮಲಗಿ ಅಂತ ಮಲಗಿಸ್ತಾನೆ ಇರ್ತಾರೆ ಬಿಡಲಾರ್ದಂಗೆ. ಯಾಕೆಂದರೆ ರಾಣಿ ಅವ್ರಿಗೆ ಆ ರೀತಿ ಆಜ್ಞೆ ಕೊಟ್ಟಿರ್ತಾರೆ. ಏನು ಮಾಡ್ತಿದ್ದಾನೋ ನೋಡೋಣ ಅಂತ ನೋಡಿದಾಗ ವಿಂಧ್ಯ ಪರ್ವತದ ಸ್ವಾಮಿ ಏನೋ ಮಾಟ ಮಂತ್ರ ಏನೋ ಮಾಡ್ತಿದ್ದಾರೆ ಅಂತ ಇವಳು ಸುಳಿವು ಸಿಕ್ಕಿದ ತಕ್ಷಣ ಗಂಗಾಧರ ಶಾಸ್ತ್ರಿಗಳನ್ನು ಕರೆಸ್ತಾಳೆ. ಯಾಕೆ ಅಂದರೆ ಇದಕ್ಕೆ ಮುಂಚೆ ಒಂದು ಸತಿ ಈ ವಿಂಧ್ಯ ಪರ್ವತದ ಸ್ವಾಮಿ ತುಳಸಿನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಾಗ ಅವನ ಹತ್ರ ಕರೆಸ್ಕೋಬೇಕು ಅಂತ ಮಾಟ ಮಂತ್ರ ಮಾಡಿದಾಗ ಈ ಗಂಗಾಧರ ಶಾಸ್ತ್ರಿ ಅದಕ್ಕೆ ತಿರುಗೇಟು ಕೊಟ್ಟಿರ್ತಾರೆ. ಅದಕ್ಕೆ ಈಗಲೂ ಅವನ್ನ ಕರೆಸ್ತಾಳೆ ಮಹೇಶ್ವರಿ. ವಿಷಯ ತಿಳಿಸಿದಾಗ ತುಳಸಿ ರೂಮ್ ಒಳಗೆ ಹೋಗಿ ಅವರು ರಂಗೋಲಿ ಬರೆದು ಒಂದು ಸ್ವಲ್ಪ ನೀರಿಡ್ಕೊಂಡು ದೇವರ ಉಪಾಸನೆಗೆ ಕೂರ್ತಾರೆ. ಕಣ್ಣು ತೀವ್ರವಾಗಿ ಧ್ಯಾನ ಮಾಡುವಾಗ ಆ ಹಾಲಿಂದ 12 ಹಾವುಗಳು ಒಂದಾದ ಮೇಲೆ ಒಂದು ಕಲ್ಲರ್ ಹಾವುಗಳು ಅಲ್ಲಿಂದ ಹೊರಡ್ತವೆ. ಅಲ್ಲಿದ್ದ ಸೇವಕಿಯರಿಗೆ ಅವು ಅಲ್ಲಿಗೆ ಹೇಗೆ ಬಂದವೋ ಗೊತ್ತಿಲ್ಲ, ಹೋಗೋದನ್ನು ಮಾತ್ರ ನೋಡ್ತಾರೆ. ಅವು ಎಲ್ಲ ಹೊರಗೆ ಹೋಗಿದ ತಕ್ಷಣ ಈ ರಾಣಿ ತುಳಸಿ ಆರಾಮಾಗಿ ನಿದ್ದೆ ಮಾಡ್ತಾಳೆ. ರಾಣಿ ಪ್ರತಿ ಕ್ಷಣವೂ ಅವಳು ಏನು ನಡೀತಿದೆ ಅನ್ನೋದು ಅಪ್ಡೇಟ್ ತಗೋತಾ ಇರ್ತಾಳೆ. ಅವಳು ನಿದ್ದೆ ಮಾಡಿದ್ಲು ಅಂದ ತಕ್ಷಣ ಸ್ವಲ್ಪ ಸಮಾಧಾನ ಆಗತ್ತೆ ಅವಳಿಗೆ. ಆಗ ತುಳಸಿ ಮಲಗಿದ ಕೋಣೆ ಕಡೆಗೆ ಒಂದು ಭಯಂಕರವಾದ ಹೆಂಗಸು ಕಪ್ಪು ಕಲ್ಲರ್ ಸೀರೆ ಉಡ್ಕೊಂಡು ಒಂದು ಚಾಕು ಹಿಡ್ಕೊಂಡು ಬರ್ತಾಳೆ. ಅವಳು ಬಾಗಿಲು ದಾಟೋಕ್ಕೆ ಬರಲ್ಲ. ಯಾಕೆಂದರೆ ಅಲ್ಲಿ ಗಂಗಾಧರ ಶಾಸ್ತ್ರಿಗಳು ಮಂತ್ರಫಲ ಮತ್ತು ಅವರ ಧ್ಯಾನದ ತರಂಗಗಳು ಅಲ್ಲಿ ಹರಿದಾಡ್ತಿರ್ತವೆ. ಅವಳು ಅಲ್ಲಿಂದ ಆ ಕತ್ತಿ ಹಿಡ್ಕೊಂಡು ಹಾಗೆ ಹೊಟ್ಟೋಗ್ತಾಳೆ. ಮತ್ತು ಸ್ವಲ್ಪ ಹೊತ್ತಿಗೆ ಒಂದು ವಿಚಿತ್ರವಾದ ಪ್ರಾಣಿ ಶಿವಂಗಿ ಥರ ಬರುತ್ತೆ. ಅಂದರೆ ಅದಕ್ಕೆ ದೇಹ ಒಂದು ಪ್ರಾಣದ್ದಾದರೆ ಮುಖ ಒಂದು ಪ್ರಾಣದ್ದು. ನರಿಯ ಮೊಂಡ್ಯ ಇದ್ದರೆ ತಲೆಭಾಗ ಮಾತ್ರ ಸಿಂಹದ್ದು, ಹಲ್ಲು ಹುಲಿದು, ಹಲ್ಲು ಮೊಸಳೆದು, ನಾಲಿಗೆ ಹುಲಿದು, ಈ ರೀತಿ ಒಂದೊಂದು ಅಂಗ ಒಂದೊಂದು ಪ್ರಾಣಿದು ಹಿಡ್ಕೊಂಡು ವಿಚಿತ್ರವಾದ ಭಯಂಕರವಾದ ಪ್ರಾಣಿ ಬರುತ್ತೆ. ಅದು ರೂಮ್ ಒಳಗೆ ಹೋಗೋಕ್ಕೆ ಪ್ರಯತ್ನ ಮಾಡುತ್ತೆ, ಅದಕ್ಕೂ ಒಳಗೆ ಹೋಗೋಕ್ಕೆ ಬರಲ್ಲ. ಅದು ಏನಕ್ಕೋ ಅದು ಬಂದಿದ್ದೇ ಗಂಗಾಧರ ಶಾಸ್ತ್ರಿಗಳನ್ನೇ ಮುಗಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಬಂದಿರುತ್ತೆ. ಆಗ ಏನಕ್ಕೋ ಕಣ್ಣು ತೆಗೀತಾರೆ ಗಂಗಾಧರ ಶಾಸ್ತ್ರಿಗಳು. ಅವ್ರ ಕೈಯಲ್ಲಿದ್ದ ಮಂತ್ರಜಲವನ್ನು ಆ ಪ್ರಾಣಿ ಮೇಲೆ ಹಾಕ್ತಾರೆ. ಅದು ಹಾಗೆ ಓಡಿ ಹೋಗುತ್ತೆ. ಇಷ್ಟಾದಮೇಲೆ ತುಳಸಿ ನಿದ್ದೆ ಮಾಡಿದಾಳೆ ಅಂತ ಸ್ವಲ್ಪ ಮನಸ್ಸು ಸ್ಥಿಮಿತಕ್ಕೆ ಬಂದ ರಾಣಿ ಈ ವಿಂಧ್ಯ ಪರ್ವತದ ಸ್ವಾಮಿ ಏನು ಮಾಡ್ತಿದ್ದಾರೋ ನೋಡೋಣ ಅಂತ ಹೇಳಿ ವಿಂಡೋಯಿಂದ ನೋಡ್ತಾಳೆ. ಅವರಿಗೆ ತಲೆಗೆ ಹಿಂದ್ಗಡೆಯಿಂದ ಯಾರೋ ಚಾಕು ಚುಚ್ಚಿರೋದು ಗೊತ್ತಾಗತ್ತೆ. ಮತ್ತು ಯಾವುದೋ ಪ್ರಾಣಿ ಅವರ ಒಂದು ಭುಜವನ್ನು ಕಡಿದಿರೋದು ಗೊತ್ತಾಗತ್ತೆ. ನೋಡಿ ಅವಳಿಗೆ ಇಷ್ಟು ಕ್ಷುದ್ರ ಪೂಜೆಯನ್ನು ನನ್ನ ಮಗಳ ಮೇಲೆ ಪ್ರಯೋಗಿಸಿದ್ರಾ ಅಂದ್ಕೊಳ್ತಾನೆ ಹೋಗಿ ಮುಂದೆ ನಿಲ್ತಾಳೆ. ಅಯ್ಯೋ ಮಹೇಶ್ವರಿ, ನೀನು ಎಂಥ ಕೆಲಸ ಮಾಡಿಬಿಟ್ಟೆ ನನಗೆ ಅಂತ ಅವನು ಕೋಪ ಮಾಡ್ಕೊಳ್ತಾನೆ. ಆಗ ಮಹೇಶ್ವರಿ, ನಿನ್ನನ್ನು ಇಲ್ಲಿಂದ ಇಲ್ಲೇ ಸಾಯಿಸ್ಬಿಡ್ಬೇಕನ್ನಿಸ್ತಿದೆ ನನಗೆ ಅಂತಾನೆ ಸ್ವಾಮಿ. ಮಹೇಶ್ವರಿ ಅಂತಾಳೆ, ನೋಡಿ
ನಾನೂ ಸಾಯಿಸಬಲ್ಲೆ. ನೀವು ಕ್ಷುದ್ರ ವಿದ್ಯೆಯನ್ನು ಪ್ರಯೋಗ ಮಾಡೋದಾದರೆ ಇಲ್ಲಿ ನಾನು ರಾಣಿ, ನನ್ನ ಕೈ ಕೆಳಗೆ ಎಷ್ಟು ಜನ ಭಟರಿದ್ದಾರೆ, ನಿಮ್ಮನ್ನು 2 ತುಂಡಾಗಿ ಕತ್ತರಿಸಿಬಿಡ್ತಾರೆ. ಆದರೆ ನೀವಿಲ್ಲಿಂದ ತಕ್ಷಣ ಹೊರಡಿ. 2-3 ದಿನ ಬಿಟ್ಟು ನಾನೇ ಅಲ್ಲಿಗೆ ಬರ್ತೀನಿ. ಇದು ಮಹಾರಹಸ್ಯ. ಈಗ ಸದ್ದಿದ್ದ ಪರಿಸ್ಥಿತಿಯಲ್ಲಿ ಬಿಟ್ಬಿಡಿ, ಅಂದರೆ ಅಂತೂ ಇಂತೂ ನಿನ್ನ ಮಗಳನ್ನಂತೂ ಕಾಪಾಡ್ಕೊಂಬಿಟ್ಟೆ ನೀನು ಅಂತ ಕೋಪ ಮಾಡ್ಕೊಳ್ತಾನೆ ಸ್ವಾಮಿ. ಹೇಳಿದ್ನಲ್ಲ ಇಲ್ಲಿಂದ ಹೋಗಿ ಅಂತ ಹೇಳ್ತಾಳವಳು. ಅವಳು ನಿಂತಿರೋ ಭಂಗಿಮ ಅಥವಾ ಅವಳ ಮುಖದಲ್ಲಿರೋ ರಾಜ್ಯಸ, ಕಣ್ಣಲ್ಲಿರೋ ಪೌರುಷ ಎಲ್ಲ ಒಂಥರ ಪಾರ್ವತಿದೇವಿ ಪರಮೇಶ್ವರಿನ ನೋಡ್ದಂಗಾಗತ್ತೆ. ಆ ಸ್ವಾಮೀಜಿ ಅಲ್ಲಿಂದ ಹೊರಟೋಗ್ತಾನೆ. ಮುನೀಕಾ ಕಾಡಲ್ಲಿ ಎಲ್ಲೋ ಮಲಗಿರ್ತಾನೆ. ಹೊತ್ತು ಕರಿಯಟ್ಟಾಗಿ ಊಟ ಸಿಗ್ತಾ ಇರುತ್ತೆ. ಊಟ ತಿನ್ನಲಾರ್ದೇ ಇರೋಕ್ಕಾಗಲ್ಲ ಅವನಿಗೆ. ಊಟ ಬೇಕು ಬೇಕು ಅನಿಸುತ್ತೆ. ಕೈ ಕಾಲು ಯಾವುದು ಸ್ವಾಧೀನದಲ್ಲಿರಲ್ಲ. ಹಗಲೊತ್ತು ಮೈಂಡ್ ಅಷ್ಟೇ ಕೆಲಸ ಮಾಡುತ್ತೆ, ರಾತ್ರಿ ಹೊತ್ತು ಮೈ ಮೇಲೆ ಎಚ್ಚರ ಇರಲ್ಲ. ನಾನು ಅವ್ನಿಗೆ ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾನೆ. ಅವನು ಚಿಕ್ಕಂದ್ರಿಂದ ಕಾಡಲ್ಲಿ ಓಡಾಡಿದ ವ್ಯಕ್ತಿ ಅಲ್ವಾ. ಅವನಿಗೆ ಪಕ್ಕದಲ್ಲಿ ಹರಿಯೋ ನೀರಿನ ಶಬ್ದ ಕೇಳಿದಾಗ ಅನಿಸುತ್ತೆ, ಓಹೋ ನಾನು ಚಂಡಿ ವಿಗ್ರಹ ಇತ್ತಲ್ಲ ಆ ಪ್ರಾಂತ್ಯಕ್ಕೆ ಬಂದಿದ್ದೀನಿ ಅಲ್ಲ, ಇಲ್ಲಿವರೆಗೂ ಮಹೇಶ್ವರಿನೇ ಕರ್ಕೊಬಂದ್ಲೇನೋ ನನಗೆ. ಈ ರೀತಿ ಯಾಕೆ ಎಸ್ಕೇಪ್ ಮಾಡಿಸಿದ್ಲು ಅವಳು? ಅಂದರೆ ಅವಳಿಗೆ ಅವಳ ಗಂಡನ ಮೇಲೆ ನಾನು ವಿಷಪ್ರಯೋಗ ಮಾಡಿದ್ದೀನಿ ಅಂತ ನನ್ನ ಮೇಲೂ ವಿಷಪ್ರಯೋಗ ಮಾಡಿಬಿಟ್ಟಿದ್ದಾಳೆ ಅವಳು. ಎಂಥ ಸೇಡು ತೀರಿಸ್ಕೊಂಡೆ ಮಹೇಶ್ವರಿ ನೀನು ಅಂತ ಅವನು ಗೋಳಾಡ್ತಿರ್ತಾನೆ. ಅಟ್ ದಿ ಸೇಮ್ ಟೈಮ್ ಆ ಊಟ ತಿಂದೇ ಇರೋಕ್ಕಾಗಲ್ಲ, ಅದರಲ್ಲಿ ವಿಷಪ್ರಯೋಗ ಅವನ ಮೇಲೆ ನಡೀತಾ ಇರುತ್ತೆ. ಈಗ ನಡೆಯುವಾಗ ಮಹೇಶ್ವರಿ 3 ದಿನ ಬಿಟ್ಟು ಆ ಪರ್ವತಕ್ಕೆ ಹೋಗ್ತಾಳೆ. ಅಲ್ಲಿಗೆ ಹೋದಾಗ ಸ್ವಾಮೀಜಿ ಅಲ್ಲಿಗೆ ಇರ್ತಾನೆ. ಆವಾಗ ಹೇಳ್ತಾನೆ, ನೋಡು ನಿನಗೆ ಸಹಾಯಕ್ಕೆ ಬೇಕಾದರೆ ಮುನಿಕನ ಕರೆಸ್ಕೋ. ಮುನಿಕ ಮತ್ತು ಈ ಗದ್ದವಾಹನ ಇಬ್ಬರು ಕತ್ತಿ ಯುದ್ಧ ಮಾಡ್ತಾರೆ. ನಾವಿಬ್ಬರು ಎಷ್ಟು ಬೇಕೋ ಅಷ್ಟು ಡಿಸ್ಕಸ್ ಮಾಡೋಣ ಅಂತಾಳೆ. ಆಮೇಲೆ ಹೇಳ್ತಾಳೆ, ಏನು ನಿನ್ನ ಹೆಸರು ಜಯದ್ರಥನಾ? 1000 ವರ್ಷಗಳ ಹಿಂದೆ ಸೈಂಧವ ವಧನ ನಡೆದ್ರೆ ಅದಕ್ಕೆ ಇವತ್ತಿನವರೆಗೂ ನೀವೆಲ್ಲರೂ ಸೇಡು ತೀರಿಸ್ಕೊಳ್ತೀರಾ? ನೀವೆಲ್ಲರೂ ಜಯದ್ರಥರೇನಾ? ಇಷ್ಟು ಜನ ಕೆಲ್ಸಕ್ಕೆ ಬಾರದ ಸೇಡು ತೀರಿಸ್ಕೊಳ್ಳೋದಕ್ಕೆ ನೀವು ಇಷ್ಟು ಜನ ಜೀವನ ಬಲಿಗೊಂಡ್ರಾ? ಇವಾಗ ನಿನಗೆ ಮಾತ್ರ ನೀನು ಕೊನೆಯವನಾಗ್ತಿದ್ಯಾ? ನಿನಗೆ ಸಕ್ಸಸರ್ ಇಲ್ವಾ? ಇದಕ್ಕೇನಾದರೂ ಅರ್ಥ ಇದೆಯಾ? ಯಾವತ್ತೋ ಯಾರೋ ಹೊಡೆದ್ರು ಅಂದರೆ ಇವತ್ತಿನ ದಿನ ಇರೋ ಒಳ್ಳೆ ಕೆಲಸಗಳು ದೇವರು ಅನ್ನಿಸ್ಕೊಂಡಿರೋ ಕೃಷ್ಣನ ನಾವೆಲ್ಲರೂ ಬಿಟ್ಬಿಡ್ಬೇಕಾ? ಇದು ಯಾವ ನ್ಯಾಯ ಅಂತ ಹೇಳಿ ಒಂದೇ ಸಮ ಆ ಸ್ವಾಮೀಜಿ ಬಾಯಿ ತೆಗಿಯೋಕ್ಕೆ ಬಿಡ್ಲಾರ್ದಂಗೆ ಇವಳು ವಾದಿಸ್ತಾ ಇರ್ತಾಳೆ. ಅಲ್ಲಿ ಗದ್ದವಾಹನ ಮತ್ತು ಮುನೀಕಾ ಯುದ್ಧ ಮಾಡ್ತಾ ಇರ್ತಾರೆ. ಮಹೇಶ್ವರಿ ನೀನು ಹಿಂಗೆ ಮಾಡೋದಾದರೆ ನಿನಗೆ ಚೆನ್ನಾಗಿ ಕೊರಡ ತಗೊಂಡು 4 ಬಿಡ್ತೀನಿ ಅಂತ ಅದನ್ನು ತಗೊಂಡು ಬರ್ತಾನೆ. ಗದ್ದವಾಹನ ತುಂಬ ಒಳ್ಳೆ ಕತ್ತಿವರ್ಸೆಗಾರ. ಅವನು ಮುನೀಕನ ಜೊತೆ ಯುದ್ಧ ಮಾಡಿಕೊಂಡೇ ಈ ಸ್ವಾಮೀಜಿ ಕೈಯಲ್ಲಿರೋ ಎಲ್ಲ 20 ಕೊರಡುಗಳನ್ನು ತುಂಡು ಮಾಡಿಬಿಡ್ತಾನೆ. ಮಹೇಶ್ವರಿಗೆ ಇವನು ಎಷ್ಟು ಒಳ್ಳೆ ಕತ್ತಿವರ್ಸೆಗಾರ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟೊತ್ತಿಗೆ ಈ ಸ್ವಾಮೀಜಿಗೆ ತುಂಬ ಸಿಟ್ಟು ಬರುತ್ತೆ. ಮುನೀಕಾ ನಿನ್ನ ಕೈಲಾಗಲ್ಲ, ಆ ಕತ್ತಿನ ಹಿಂಗೆಸಿ ನಾನು ನೋಡ್ಕೋತೀನಿ ಅವನ್ನ ಅಂತ ಈ ಸ್ವಾಮೀಜಿ ಮುಂದೆ ಬಂದಾಗ ಮುನೀಕಾ ಕತ್ತಿ ಎಸೀತಾನೆ. ಇಲ್ಲಿ ಗದ್ದವಾಹನ ಮತ್ತೊಂದು ತಪ್ಪು ಮಾಡ್ತಾನೆ. ಆ ಕತ್ತಿನ ತುಂಡು ಮಾಡಿದ್ದಿದ್ರೆ ಅವ್ರನ್ನ ನಿರಾಯುಧರನ್ನಾಗಿ ಮಾಡ್ಬೋದಿತ್ತು. ಆದರೆ ಮುನೀಕನ್ನ 2 ತುಂಡಾಗಿ ಕತ್ತರಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ಸ್ವಾಮೀಜಿ ಕೈಯಲ್ಲಿ ಇರುತ್ತೆ ಕತ್ತಿ. ಅವರು ಯುದ್ಧ ಮಾಡ್ತಾರೆ. ಆಗ ನಿಜವಾಗಿ ಹಸಿದಿದ್ದ 2 ಸಿಂಹಗಳು ಹೋರಾಡದ ಹಾಗೆ ಇರುತ್ತೆ ಆ ಕತ್ತಿ ಯುದ್ಧ. ಸ್ವಲ್ಪ ಹೊತ್ತಿಗೆ ಸ್ವಾಮಿಗೆ ಎಲ್ಲ ಕಡೆ ಏಟಾಗತ್ತೆ. ಅವರು ಅಲ್ಲಿಂದ ಸೈಡ್ಗೆ ಹೊಟ್ಟೋಗ್ತಾರೆ. ಒಂದು ಸ್ವಲ್ಪ ಹೊತ್ತೋಗಿ ಧ್ಯಾನ ಮಾಡಿ ಅಲ್ಲಿಂದನೇ ಒಂದು ಮಂತ್ರ ಪ್ರಯೋಗ ಮಾಡ್ತಾರೆ. ಇವನು ತುಂಬ ಬಲಶಾಲಿ, ತುಂಬ ವಿದ್ಯೆ ಬಲ್ಲವನು. ಇವನ ಜೊತೆ ಹೋರಾಡಿದ್ರೆ ಎಷ್ಟೊತ್ತು ಅಂತ ಹೋರಾಡೋದು ಅಂತ ಹೇಳಿ ಒಂದು ಮಂತ್ರ, ಸ್ತಂಭ ಮಂತ್ರ ಯೂಸ್ ಮಾಡ್ತಾನೆ. ಮುನೀಕಾ ಹೇಗೆ ನಿಂತವನೋ ಹಾಗೆ ಮರಗಟ್ಟಿದ ಹಾಗೇ ನಿಂತು ಬಿಡ್ತಾನೆ. ಸ್ವಾಮೀಜಿ ಬಂದಿದ್ದೆ ಒಂದೇ ಕತ್ತೇಟಿಗೆ ಅವನು 2 ತುಂಡಾಗಿ ಮಾಡಿಬಿಡ್ತಾನೆ. ಅದನ್ನು ನೋಡಿದ ಮಹೇಶ್ವರಿಗೆ ತುಂಬ ಸಿಟ್ಟು ಬರುತ್ತೆ. ಓಡೋಗಿ ಗದ್ದವಾಹನ ಕೈಯಲ್ಲಿದ್ದ ಡಾಲು ಮತ್ತು ಕತ್ತಿಯನ್ನು ತಗೊಂಡು, ನೀನು ಎಂಥ ಕುಟಿಲ ಬುದ್ಧಿ, ಅವನು ಮಂತ್ರ ಪ್ರಯೋಗ ಮಾಡ್ತೀಯಾ,
ಬಾ ನನ್ನ ಮೇಲೆ ಯುದ್ಧ ಮಾಡು ಅಂತ ಹೇಳಿ ತುಂಬ ವೀರಾವೇಶದಿಂದ ಹೋರಾಡ್ತಾಳೆ. ಆ ವೀರಾವೇಶ ಯಾವ ಮಟ್ಟಿಗಿರುತ್ತೆ ಅಂದರೆ ನಿಜವಾಗ್ಲೂ ಗದ್ದವಾಹನ ಬಂದು ಮಹೇಶ್ವರಿ ಮೈ ಹೊಕ್ಕಿದಾನೇನೋ ಅನ್ನೋ ಅಷ್ಟು ತೀವ್ರವಾಗಿ ನಡೆಯುತ್ತೆ. ಅದನ್ನು ತಾಳೋಕ್ಕೆ ಆಗಲ್ಲ ಸ್ವಾಮಿಗಳಿಗೆ. ಅವರು ಗಳಿಸಿದ ಇನ್ನು ಒಂದೇ ಒಂದು ಮಂತ್ರ ಇರುತ್ತೆ. ಅದನ್ನು ಬಳಸಿ ಮಹೇಶ್ವರಿನ್ನೂ 2 ತುಂಡಾಗಿ ಕತ್ತರಿಸ್ಬಿಡ್ತಾನೆ ಸ್ವಾಮಿ. ತದನಂತರ ಮಹೇಶ್ವರಿನ ನೋಡಿ, ನಿನ್ನ ಎಷ್ಟು ಪ್ರಾಣಪ್ರದವಾಗಿ ನಿನ್ನ ಪ್ರೀತಿಸಿದೆ, ನನಗೊಂದು ಮಗುವೂ ಕೊಡಲಿಲ್ಲ, ನನಗೊಬ್ಬ ಸಕ್ಸಸರು ನನ್ನ ಮಗ ಅನ್ನಿಸ್ಕೊಳ್ಳೋನಿಗೆ ಅವಕಾಶನೂ ಮಾಡಿಕೊಡ್ಲಿಲ್ಲ ನೀನು, ಆದರೆ ನೀನು ಹಿಂಗೆ ಸತ್ತೋಗ್ಬಿಟ್ಟಿಯಲ್ಲ ಅಂತ ಹೇಳಿ ತುಂಬ ಅಳ್ತಾನೆ ಆ ಸ್ವಾಮಿ. ತದನಂತರ ಆ 2 ಭಾಗಗಳನ್ನು ಒಟ್ಟಿಗೆ ಸೇರಿಸ್ತಾನೆ. ಆ ಸೇರಿಸಿದ ತಕ್ಷಣ ಎಲ್ಲಿಂದಲೂ ಅವನಿಗೆ ತುಂಬ ಸಿಟ್ಟು ಬಂದಿದ್ದೆ. ಮುನೀಕರನ್ನ ಗದ್ದವಾಹನನ್ನು ತುಂಡು ತುಂಡಾಗಿ ಕತ್ತರಿಸ್ತಾನೆ. ಅದನ್ನು ತಗೊಂಡೋಗಿ ಕಾಗೆ ಹದ್ದುಗಳಿಗೆ ಅರಣ್ಯ ಪೂರ್ತಿ ಹರಡ್ತಾನೆ. ಮತ್ತೆ ಬಂದು ಒಂದು ಹಳ್ಳ ತೆಗೆದು ಮಹೇಶ್ವರಿನ ಮಲಗಿಸಿ ಅದಕ್ಕೆ ಚಿತಿ ಪೇರಿಸಿ ಅವ್ರಿಗೆ ಬೆಂಕಿ ಹಚ್ತಾನೆ. ಬೆಂಕಿ ಜೋರಾಗಿ ಹುರಿಯೋವಾಗ ಇವನು ಹೋಗಿ ಅದರಲ್ಲಿ ಕೂತ್ಬಿಡ್ತಾನೆ. ಕೂತಿದ್ದೇ ಮಂತ್ರ ಜಪ ಮಾಡ್ತಾನೆ. ಹಾಗೆ ಪ್ರಾಣ ಬಿಟ್ಟು ಅವನ ದೇಹ ಕೂಡ ಸುಟ್ಟು ಕರಕಲಾಗತ್ತೆ. ಈ ಕರಕಲಾಗಿದ್ದು ಆಯಿತು, ಆದರೆ ಅವನ ಮೈಯಿಂದ ಬಂದ ಆ ಹೊಗೆ ಬರುತ್ತಲ್ಲ, ಧೂಮ, ಅದು ಎಲ್ಲ ಕಡೆ ಹರಡುತ್ತೆ. ತನಗೆ ಮಕ್ಕಳಿಲ್ಲ, ನೆಕ್ಸ್ಟ್ ಬರೋ ದೇವರ ಮೇಲೆ ಅಥವಾ ಈ ಧರ್ಮದ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ. ಹಾಗಾಗಿ ತಾನು ಎಲ್ಲ ಕಡೆ ಹರಡಬೇಕು. ಈ ವಾಯು ರೂಪದಲ್ಲಿ ಮೋಡಗಳಿಗೂ ಸೇರಿ ಅದರಿಂದ ಎಲ್ಲೆಲ್ಲೋ ಹನಿಯಾಗಿ ಮಳೆ ಬಿದ್ದು ಆ ಮಳೆಯಿಂದ ಬೆಳೆದ ಆ ಧಾನ್ಯದಲ್ಲಿ ಹೊಕ್ಕೊಂಡು ಅಲ್ಲಿಂದ ಹೋಗಿ ಬೇರೆ ಎಲ್ಲರನ್ನೂ ಮ್ಲೇಚ್ಛರಾಗಿಸಬೇಕು ಅಂತ ಅಂದ್ಕೊಳ್ತಾನೆ. ಆ ಹೊತ್ತಿನಲ್ಲೂ ಮಹೇಶ್ವರಿ ಅಂದಿದ್ದ ಮಾತೊಂದು ನೆನಪಾಗತ್ತೆ. ನೀನು ಎಲ್ಲ ಹೆಂಗಸರನ್ನು ಕೆಡಿಸಿ ಅವ್ರನ್ನ ಮ್ಲೇಚ್ಛರನ್ನಾಗಿ ಮಾಡಬೇಕನ್ಕೊಂಡೆ, ಅದೊಂದು ವ್ಯರ್ಥ ಪ್ರಯತ್ನ ಅಂತ ಅಂದಿರ್ತಾಳೆ. ಇದು ವ್ಯರ್ಥ ಪ್ರಯತ್ನ ಅಲ್ಲ. ಈ ಧೂಮ ಎಲ್ಲ ಕಡೆ ಹೋಗಿ ಎಷ್ಟೊಂದು ನಾಸ್ತಿಕತ್ವವನ್ನು ತರುತ್ತೆ ಅಂತ ಅವನು ಮಂತ್ರ ಜಪಿಸ್ತಾ ಪ್ರಾಣ ಬಿಟ್ಟಿರ್ತಾನೆ. ಇಲ್ಲಿಂದ ಹೋದ ಆ ಧೂಮ ರೇಖೆಗಳಾಗಿ ಹರಡುತ್ತೆ. ಅದನ್ನೇ ಈ ಧೂಮ ರೇಖೆಯಾಗಿ ಏನು ಆಯಿತು ಅನ್ನೋದು ಮುಂದಿನ ಕಾದಂಬರಿಯಲ್ಲಿ ನೋಡೋಣ. ಅದರ ಹೆಸರು ಧೂಮರೇಖಾ. ಈ ಕತೆ ಕಂಟೆಂಟ್ ಅಥವಾ ನಾನು ನರೇಷನ್ ಮಾಡಿದ್ದ ರೀತಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಒಂದು ಮನವಿ ಏನಂದರೆ, ನಾನು ಈ ಕತೆ ಹೇಳೋವಾಗ ನನ್ನ ಭಾಷೆ ಬಗ್ಗೆ ಅಥವಾ ನನ್ನ ಎಕ್ಸ್ಪ್ರೆಷನ್ಸ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಕೇವಲ ಈ ಕಂಟೆಂಟ್ ಸಾಧ್ಯವಾದಷ್ಟು ಜನಕ್ಕೆ ರೀಚ್ ಆಗಬೇಕು ಅನ್ನೋದು ಮಾತ್ರ ನನ್ನ ಇಂಟೆನ್ಷನ್. ಹಾಗಾಗಿ ಇಂಗ್ಲೀಷ್ ಪದಗಳು ಬರುತ್ತೆ ಮತ್ತು ಕೆಲವೊಂದು ಗ್ಯಾಪ್ಗಳು ಬರುತ್ತೆ. ಕಾರಣ ನಾನು ಆಡು ಭಾಷೆಯಲ್ಲಿ ನಾನು ಅರ್ಥ ಮಾಡಿಕೊಂಡಿದ್ದ ಕಥೆಯನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇದರಲ್ಲಿ ಏನಾದರೂ ಕರೆಕ್ಟ್ ಮಾಡ್ಕೋಬೋದು ಅಂತ ಅನಿಸಿದ್ದನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ 9741779501ಗೆ ವಾಟ್ಸಪ್ ಮಾಡಿ. ನನ್ನ ಹೆಸರು ಶಾರದಾ ಯಲಮಂದಲ. ಇದನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.